ನಿಮಗೆಲ್ಲ ಗೊತ್ತಿದೆ ಅಲ್ಲವೇ, ಕಳೆದ 27ರಂದು ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ವೇಳೆ ನಡೆದ ವಿವಾದ. ಈ ವೇಳೆ ಕೆಲ ಕಿಡಿಗೇಡಿಗಳು ಸರ್ಕಾರಿ ಕಾರ್ಯಕ್ರಮದ ಒಳಗೆ ನುಗ್ಗಿ ಶಾಸಕರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿದವರು ಎಂಬುದು ಶಾಸಕರ ಬೆಂಬಲಿಗರ ಆರೋಪವಾದರೆ, ಮೀಸೆ ತಿರುವಿ ತೊಡೆ ತಟ್ಟುವ ಜೊತೆಗೆ ಕೂದಲು ಕಿತ್ತು ಅಸಭ್ಯವಾಗಿ ವರ್ತಿಸಿ ಆಕ್ರೋಶಭರಿತ ಜನರನ್ನು ಪ್ರಚೋದನೆ ನೀಡಿದ ಆರೋಪವನ್ನು ಜೆಡಿಎಸ್ ಮತ್ತು ಬಿಜೆಪಿ ಮಾಡುತ್ತಿದ್ದವು. ಹಾಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು A1 ಮಾಡಿ FIR ದಾಖಲಿಸಬೇಕು ಎಂದು ಒತ್ತಾಯಿಸಿ ಮತ್ತು ಅಮಾಯಕರನ್ನು ಬಂಧನ ಮಾಡದಂತೆ ಒಕ್ಕಲಿಗರ ಸಂಘದ ಮುಖಂಡ PN ಕೇಶವರೆಡ್ಡಿ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರ ನಿಯೋಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾಗಿ ದೂರು ಸಲ್ಲಿಸಿತ್ತು. ಮಳೆ ನಿಂತರೂ ಹನಿ ನಿಂತಿಲ್ಲ ಅಂತಾರಲ್ಲ, ಹಾಗೆ ಮೀಸೆ ತಿರುವಿ ತೊಡೆ ತಟ್ಟಿದ ಶಾಸಕ ಪ್ರದೀಪ್ ಈಶ್ವರ್ ಬೆಂಗಳೂರು ಸೇರಿದರು. ಆದರೆ ಇಲ್ಲಿ ಮಾತ್ರ ಎರಡು ಸಮುದಾಯಗಳ ನಡುವೆ ಕಿಚ್ಚು ಉಲ್ಬಣಗೊಳ್ಳುವ ಸೂಚನೆಗಳು ಗೋಚರಿಸುತ್ತಿವೆ. ಈ ಘಟನೆ ನಡೆದ ನಂತರ ಅಹಿಂದ ಕಾಂಗ್ರೆಸ್ ಹೆಸರಿನಲ್ಲಿ ಹಲವರು ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೇ ಪ್ರಚೋದನೆ ನೀಡಿ ಅಂದು ಘರ್ಷಣೆಗೆ ಕಾರಣವಾಗಿದ್ದಾರೆ. ಅವರ ವಿರುದ್ಧ ದೂರು ದಾಖಲಿಸಬೇಕು ಎಂದು ಆಗ್ರಹಿಸಿದ್ದರು. ಈ ಬೆಳವಣಿಗೆಗಳ ನಡುವೆಯೇ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಬಲಿಜ ಸಂಘ ಸಭೆ ಸೇರಿ ಸಂಸದ PN ಕೇಶವರೆಡ್ಡಿ ಸೇರಿದಂತೆ ಹಲವರ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡುವ ತೀರ್ಮಾನ ಕೈಗೊಂಡಿದೆ. ಅಲ್ಲಿಗೆ ವಿವಾದದ ಒಳಗೆ ಬಲಿಜ ಸಂಘ ಪ್ರವೇಶ ಮಾಡುವ ಮೂಲಕ ಇದೀಗ ಕೆಂಪೇಗೌಡರ ಜಯಂತಿಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಕಲಹಕ್ಕೆ ಇದೀಗ ಜಾತಿಯ ಲೇಪನವಾಗಿದ್ದು, ಇನ್ನು ಮುಂದೆ ಇದು ಎರಡು ಸಮುದಾಯಗಳ ನಡುವೆ ದ್ವೇಷವಾಗಿ ಪರಿವರ್ತನೆಯಾಗುವ ಎಲ್ಲ ಸಾಧ್ಯತೆಗಳು ಕಾಣಿಸುತ್ತಿವೆ. ಇನ್ನು ಜೆಡಿಎಸ್ ಮತ್ತು ಬಿಜೆಪಿ ಆರೋಪದಂತೆ ಅಂದು ಕನ್ನಡ ಭವನದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವೇದಿಕೆಯಲ್ಲಿ ಕುಳಿತು ವಿರೋಧ ಮಾಡುತ್ತಿದ್ದ ಆಕ್ರೋಶ ಭರಿತರನ್ನು ಪ್ರಚೋದಿಸುವ ರೀತಿಯಲ್ಲಿ ಕೊಂಕು ನಗು ನಗುತ್ತಿದ್ದರು ಎಂಬ ಆರೋಪ ಹೊಸದಾಗಿ ಕೇಳಿಬಂದಿದೆ. ಅಲ್ಲದೆ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ದೇವರಾಯರನ್ನು ಹೊಗಳುವ ಮೂಲಕ ಪ್ರಚೋದನೆ ಮಾಡುವ ಪ್ರಯತ್ನ ನಡೆಸಿದ್ದಾರೆ ಎಂಬುದು ಮತ್ತೊಂದು ಆರೋಪವಾಗಿದೆ. ಮುಖ್ಯವಾಗಿ ಇದೇ ಕನ್ನಡ ಭವನಕ್ಕೆ ಶ್ರೀ ಕೃಷ್ಣ ದೇವರಾಯರ ಹೆಸರು ನಾಮಕರಣ ಮಾಡಬೇಕು ಎಂದು ಚಿಕ್ಕಬಳ್ಳಾಪುರದ ಹಲವು ಮುಖಂಡರು ಇದೇ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಮನವಿ ಮಾಡಿದಾಗ, ಕನಿಷ್ಠ ಸರ್ಕಾರದ ಮಟ್ಟದಲ್ಲಿ ಮಾತನಾಡುವ ಭರವಸೆಯನ್ನು ನೀಡದೆ ತಮ್ಮ ಪಕ್ಷದ ಮುಖಂಡರ ತೀರ್ಮಾನವೇ ಅಂತಿಮ, ತಮಗೆ ಯಾವುದೇ ಸಮುದಾಯ ಮುಖ್ಯವಲ್ಲ ಎಂದಿದ್ದರು. ಆದರೆ ಅದೇ ಕನ್ನಡ ಭವನದಲ್ಲಿ ನಿಂತ ಶಾಸಕರು ಕೆಂಪೇಗೌಡರ ಜಯಂತಿಯಲ್ಲಿ ಶ್ರೀ ಕೃಷ್ಣ ದೇವರಾಯರ ಹೆಸರನ್ನು ಪ್ರಸ್ತಾಪಿಸಿ ಕೆಂಪೇಗೌಡರಿಗೆ ಅವಮಾನಿಸುವ ರೀತಿಯಲ್ಲಿ ವರ್ತಿಸಿದ್ದಾರೆ ಎಂಬುದು ಇದೀಗ ಕೇಳಿಬಂದಿರುವ ಆರೋಪವಾಗಿದೆ. ಶ್ರೀಕೃಷ್ಣ ದೇವರಾಯ
ಭವನದಿಂದ ಹೊರಬಂದ ಶಾಸಕರು ಮೀಸೆ ತಿರುವಿ ತೊಡೆ ತಟ್ಟಿ ಕೂದಲು ಕಿತ್ತು ನಾನಾ ಕಸರತ್ತು ಮಾಡಿದ ನಂತರವೇ ಆಕ್ರೋಶ ಭರಿತರು ಚಪ್ಪಲಿ ಎಸೆದಿದ್ದು, ಇದನ್ನು ಮೊದಲೇ ಚಪ್ಪಲಿ ಎಸೆದ ರೀತಿಯಲ್ಲಿ ತಿರುಚುವ ಪ್ರಯತ್ನವನ್ನು ಹಲವರು ಮಾಡುತ್ತಿದ್ದಾರೆ ಎಂಬ ಆರೋಪಗಳಿವೆ. ಶಾಸಕರನ್ನು A1 ಆರೋಪಿಯಾಗಿ FIR ದಾಖಲಿಸಲು ಆಗ್ರಹಿಸಿ ಜೆಡಿಎಸ್, ಬಿಜೆಪಿ ನಿಯೋಗ ನೀಡಿರುವ ದೂರು 1 ವಾರದಲ್ಲಿ ಇತ್ಯರ್ಥಪಡಿಸುವ ಭರವಸೆಯನ್ನು ಪೊಲೀಸರು ನೀಡಿದ್ದು, ವಾರದಲ್ಲಿ ಯಾವುದೇ ಬೆಳವಣಿಗೆ ಆಗದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ನಡುವೆ ಇಂದು ಬಲಿಜ ಸಮುದಾಯದಿಂದ ದೂರು ನೀಡಲು ಮುಂದಾಗಿದ್ದು, ಇದು ಮುಂದಿನ ದಿನಗಳಲ್ಲಿ ಜಾತಿ ಕಲಹವಾಗಿ ಪರಿವರ್ತನೆಯಾಗುವ ಆತಂಕ ಪ್ರಜ್ಞಾವಂತರನ್ನು ಕಾಡುತ್ತಿದೆ. ಫಂಕ್ಷನ್ನಲ್ಲಿ ಅಧ್ಯಕ್ಷತೆ ವಹಿಸಬೇಕು. ಅವ್ರು ಹೋದಾಗ ಗಲಾಟೆ ಮಾಡಿದ್ರು ಸಹ ಫಾರ್ ಆಲ್ ದ ಪೀಪಲ್ he has